ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಗ್ರೀನ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 3 ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ. ಮೊದಲು ಅಕ್ಕಿಯನ್ನು ಚೆನ್ನಾಗಿ ತೊಳೆದ ಅಕ್ಕಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ಮೊದಲೇ ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿಯಲ್ಲಿ ನಾನು ಅನ್ನನ ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಹಾಕಿ, ನೀರು ಬಿಸಿ ಆದಮೇಲೆ ಮಸಾಲೆಗಳನ್ನು ಹಾಕಿ, ನಾನಿಲ್ಲಿ ಚಕ್ಕೆ, ಏಲಕ್ಕಿ, ಅನಾನಸು, ತೇಜ್ಪತ್ತೆ, ಸೋಂಪು, ಹಾಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನೆನೆಸಿದ ಅಕ್ಕಿಯನ್ನು ಕುದಿಯುವ ನೀರಿಗೆ ಸೇರಿಸ್ತಾ ಇದ್ದೀನಿ. ಈಗ 1 ಸ್ಪೂನ್ ಉಪ್ಪನ್ನು ಹಾಕಿ, ಇಲ್ಲಿ ಅಕ್ಕಿನ 80% ಬೇಯಿಸಿದರೆ ಸಾಕು, ಫುಲ್ ಬೇಯಿಸಬೇಡಿ, ಆವಾಗ ಅನ್ನ ಚೆನ್ನಾಗಿ ಉದುರಾಗಿ ಬರುತ್ತೆ. ನಂತರ ನೀರನ್ನು ಫಿಲ್ಟರ್ ಮಾಡಿ ಅನ್ನನ ಬದಿಗಿಡಿ. ಆಮೇಲೆ ಚಿಕನ್ ಮ್ಯಾರಿನೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅರ್ಧ kg ಆಗುವಷ್ಟು ಚಿಕನ್ನ ತಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಅರ್ಧ ಸ್ಪೂನ್, ಕೊತ್ತಂಬರಿ ಪುಡಿ 1 ಸ್ಪೂನ್, ಅರಿಶಿನ ಪುಡಿ ಅರ್ಧ ಸ್ಪೂನ್, ಮೊಸರು 1 ದೊಡ್ಡ ಸ್ಪೂನ್, ಬಿರಿಯಾನಿ ಮಸಾಲ 1 ಸ್ಪೂನ್, ಎಣ್ಣೆ 2 ಸ್ಪೂನ್, ಗರಂ ಮಸಾಲ 1 ಸ್ಪೂನ್, ನಿಂಬೆ ರಸ 2 ಸ್ಪೂನ್, ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಕನಿಷ್ಠ 30 ನಿಮಿಷವರೆಗೆ ಹಾಗೆ ಬಿಡಿ. ಆಮೇಲೆ ಗ್ರೀನ್ ಮಸಾಲ ಹೇಗೆ ತಯಾರಿಸೋದಂತ ನೋಡೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸು 5, ಬೆಳ್ಳುಳ್ಳಿ 8ರಿಂದ 9 ಎಸಳು, ಈರುಳ್ಳಿ 1, ಕಾಳುಮೆಣಸು 1 ಸ್ಪೂನ್, ಚಕ್ಕೆ 2 ತುಂಡು, ಕೊತ್ತಂಬರಿ ಬೀಜ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಶುಂಠಿ 1 ಸಣ್ಣ ತುಂಡು, ತೆಂಗಿನಕಾಯಿ 1 ಸಣ್ಣ ಬೌಲ್, ಕೊತ್ತಂಬರಿ ಸೊಪ್ಪು 1 ಸಣ್ಣ ಬೌಲ್, ಪುದೀನ 1 ಸಣ್ಣ ಬೌಲ್. ಈಗ ಒಂದು ಪ್ಯಾನಲ್ಲಿ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನಾವು ತಗೊಂಡಿರುವಂಥ ಕಾಳುಮೆಣಸು, ಚಕ್ಕೆ, ಬೆಳ್ಳುಳ್ಳಿ, ಹಸಿಮೆಣಸು, ನೀರುಳ್ಳಿ, ಶುಂಠಿ, ಕೊತ್ತಂಬರಿ ಬೀಜ ಹಾಗೂ ಜೀರಿಗೆ, ತೆಂಗಿನಕಾಯಿ ತುರಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸೇರಿಸಿ ಸ್ವಲ್ಪ ಹೊತ್ತು ಹುರಿದುಕೊಳ್ತಾ ಇದ್ದೀನಿ. ಆಮೇಲೆ ಹುರಿದಿರೋ ಮಸಾಲೆಗಳನ್ನು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ಮೂತ್ ಪೇಸ್ಟ್ ಆಗುವವರೆಗೆ ಗ್ರೈಂಡ್ ಮಾಡಿ. ಇವಾಗ ನಮ್ಮ ಮಸಾಲ ತಯಾರಾಗಿದೆ. ಈಗ ಬಿರಿಯಾನಿಗೆ ಬೇಕಾಗುವ ಚಿಕನ್ ಗ್ರೇವಿನ ರೆಡಿ ಮಾಡೋಣ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ, ಆಮೇಲೆ 2 ತುಂಡಾಗುವಷ್ಟು ಚಕ್ಕೆನ ಹಾಕಿ, ಆಮೇಲೆ ಒಂದು ಚೆನ್ನಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ, ಇಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಿ, ಆಮೇಲೆ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಸೇರಿಸಿ, ಇವಾಗ ಇದನ್ನು ಮುಚ್ಚಿಟ್ಟು ಚಿಕನ್ ಬೇಯಲಿಕ್ಕೆ ಬಿಡಬೇಕು. ಈಗ ಚಿಕನ್ ಬೇಯ್ತಾ ನೀರು ಬಿಡಲು ಸ್ಟಾರ್ಟ್ ಆಗಿದೆ. ಈಗ ನಾವು ಮೊದಲೇ ಗ್ರೈಂಡ್ ಮಾಡಿದ ಗ್ರೀನ್ ಮಸಾಲ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅಗತ್ಯವಿದ್ದಷ್ಟು ಸುಮಾರು ಅರ್ಧ ಗ್ಲಾಸ್ ನೀರು ಬೇಕಾದರೆ ಹಾಕ್ಬೋದು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ, ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಗ್ರೀನ್ ಮಸಾಲ ಗ್ರೇವಿ ರೆಡಿ ಆಗಿದೆ. ಈಗ ಬಿರಿಯಾನಿ ಲೇಯರಿಂಗ್ ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕಿ ಸವರಿ. ಮೊದಲು ನಾವು ತಯಾರು ಮಾಡಿದ ಚಿಕನ್ ಗ್ರೇವಿನ ಸ್ವಲ್ಪ ಹಾಕಿ, ಯಾಕಂದರೆ ಚಿಕನ್ ಗ್ರೇವಿ ಹಾಕಿದರೆ ತಳ ಹಿಡಿಯಲ್ಲ. ಅದರ ಮೇಲೆ ಅನ್ನದ 1 ಲೇಯರ್ನ ಹಾಕ್ತಾ ಇದ್ದೀನಿ. ಆಮೇಲೆ ಪುನಃ ಗ್ರೇವಿನ ಹಾಕಿ
ಈಗ ಮತ್ತೆ ಅನ್ನನ ಹಾಕ್ತಾ ಇದ್ದೀನಿ. ಹೀಗೆ ಅನ್ನ ಮತ್ತು ಗ್ರೇವಿಯ ಲೇಯರ್ನ ಮಾಡಿ ಕೊನೆಯದಾಗಿ ಇದರ ಮುಚ್ಚುಳನ ಮುಚ್ಚಿ ಈಗ ಇದಕ್ಕೆ ನಾವು ದಮ್ನ ಕೊಡಬೇಕು. ಅದಕ್ಕೆ ಒಂದು ತವಾ ಅಥವಾ ಪ್ಯಾನ್ನ ಬಿಸಿ ಮಾಡಿ ಅದರ ಮೇಲೆ ಬಿರಿಯಾನಿ ಪಾತ್ರೆನ ಇಡಿ. ಕಡಿಮೆ ಉರಿಯಲ್ಲಿ ಒಂದು 5 ನಿಮಿಷ ದಮ್ನ ಕೊಡಿ. ಈಗ 5 ನಿಮಿಷ ಆಗಿದೆ. ಈಗ ನೋಡಿ, ಸುವಾಸನೆಯ ರುಚಿಕರವಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈ ಬಿರಿಯಾನಿನ ನೀವು ರಾಯ್ತ ಜೊತೆ ತಿಂದರೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ನಲ್ಲಿ ಹೇಗಾಯಿತು ಅಂತ ಹೇಳಿ. ಇಷ್ಟವಾದರೆ ಲೈಕ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.